ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಮತಗಳತನ ಆಗಿದೆ. ಜೊತೆಗೆ ಒಂದೇ ಒಂದು ವಿಳಾಸದಲ್ಲಿ 88 ಜನ ಫೇಕ್ ID ಕಾರ್ಡನ್ನು ಮಾಡಿಕೊಂಡು ಮತದಾನ ಮಾಡಿದರ ಅನ್ನೋ ಗಂಭೀರ ಆರೋಪನ ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿರುವಂಥದ್ದು. ರಾಹುಲ್ ಗಾಂಧಿ ಅವರು ಮಾಡುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಹುಲ್ ಗಾಂಧಿ ಅವರು ಏನು ಒಂದು ಚಿಕ್ಕದಂತಹ ಮನೆಯಲ್ಲಿ 80 ಜನ ಮತದಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ಏನು ಆರೋಪ ಮಾಡಿದ್ರು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ಅದೇ ಒಂದು ಏರಿಯಾದಲ್ಲಿ ಇದ್ದೀವಿ. ಸದ್ಯಕ್ಕೆ ಮಾರತ್ಹಳ್ಳಿ ಅಂದರೆ ಮಹದೇವಪುರ ಲೋಕಸಭಾ ಕ್ಷೇತ್ರದ ಮಾರತ್ಹಳ್ಳಿಯ ಈ ಒಂದು ಏನು ಮುನಿರೆಡ್ಡಿ ಗಾರ್ಡನ್ ಅಲ್ಲಿ ಇದ್ದೀವಿ. ಈ ಮುನಿರೆಡ್ಡಿ ಗಾರ್ಡನ್ನ ಮನೆ ನಂಬರ್ 35 ಅಂದರೆ ಬೂತ್ ನಂಬರ್ 470 ಹೌಸ್ ನಂಬರ್ 35ರ ಈ ಒಂದು 10 ಅಡಿ ಅಗಲ 15 ಅಡಿ ಉದ್ದದ ಒಂದು ಮನೆ. ಈ ಒಂದು ಮನೆಯಲ್ಲೇ ಒಟ್ಟು 80 ಜನ ಮತದಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ಪುರಾವೆ ಸಮೇತ ಒಂದು ಆರೋಪನ ಮಾಡಿದ್ರು. ಆದರೆ ಇವತ್ತು ಈ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಸ್ವತಃ ಹೇಳೋದಕ್ಕೆ ಈ ಮನೆಯ ಮಾಲೀಕರಾದಂತಹ ಜಯರಾಮ್ ರೆಡ್ಡಿ ಅವರಿದ್ದಾರೆ. ಜಯರಾಮ್ ರೆಡ್ಡಿ ಅವರೇ, ರಾಹುಲ್ ಗಾಂಧಿ ಅವರ ಒಂದು ಆರೋಪ ನಾವು ನೋಡಿದ್ದೀರಾ? ನಾವು ಟಿ ವಿನಲ್ಲಿ ನೋಡ್ತಾನೆ ಇದ್ದೀನಿ ಸರ್. ಟಿ ವಿನಲ್ಲಿ ನೋಡ್ತಾ ಇದ್ದೀನಿ, ಟಿ ವಿನಲ್ಲಿ ನ್ಯೂಸ್ ಕೇಳ್ತಾನೆ ಇದ್ದೀನಿ. 80 ಜನ ಇದ್ದಾರೆ, 80 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 80 ಜನ ಎಲ್ಲಿದ್ದಾರೆ ಕೇಳಿ, 15 ಅಡಿ ಇರೋದು ನೋಡಿ. ಇವ್ರಿಗೆ ಬಾಡಿಗೆ ಕೊಟ್ಟಿರೋದು ಗಂಡ ಹೆಂಡತಿ ಒಂದು ಮಗು ಐತೆ. ಇಷ್ಟು ಜನ ಇದ್ದಾರೆ. 80 ಜನನ ಎಲ್ಲಿ ತಗೊಂಬಂದು ನಾನು ಮಲಗಿಸ್ಲಿ ಇಲ್ಲಿ ಹೇಳಿ? ಇದೆಲ್ಲ ಸುಳ್ಳು. 80 ಜನ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಮನೆ ಅಡ್ರೆಸ್ ಇರುವಂತಹ ಒಟ್ಟು 80 ಜನ ವೋಟರ್ ID ಇಟ್ಕೊಂಡವರು ಮತದಾನ ಮಾಡಿದ್ದಾರೆ ಅಂತೇಳಿ ಆರೋಪ. ಇಲ್ಲ 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 ಒರಿಸ್ಸಾದವರು, ಬಿಹಾರ್ ಅವರು, ಏನೋ ವೆಸ್ಟ್ ಬೆಂಗಾಲ್ ಅವರು, ಅಸ್ಸಾಂ ಅವರು, ಇವರೇ ಇದೆ. ಬಿಹಾರ್ ಅವರಿಲ್ಲ, ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಅವರೇ ಇಲ್ಲಿ ಇದ್ದಿದ್ದು. ಎಲ್ಲ ಗಾರ್ಮೆಂಟ್ಸಿಗೆ ಕೆಲಸಕ್ಕೆ ಹೋಗೋದು, ಇಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಕಂಪ್ನಿಗೆ ಈ ಕೆಲಸಕ್ಕೆ ಹೋಗ್ತಾ ಇದ್ದರು. ಕೊರೋನಾ ಬಂದಾಗ ಎಲ್ಲ ಖಾಲಿ ಮಾಡ್ಕೊಂಡೋದ್ರು. ಇಡೀ 35 ಮನೇಲಿ ಒಂದು ಮನೇನೂ ಇರಲಿಲ್ಲ, ಎಲ್ಲ ಖಾಲಿ. ಏನೋ 1-2 ಮನೇಲಿ ಇದ್ದಿದ್ದು. ಏನೋ ಮಂತ್ ಎಂಡ್ ಆಯಿತು ಅಂದರೆ ಅಂಕಲ್ ಖರ್ಚಿಗೆ ಕಾಸಿಲ್ಲ ಅಂತ ಕೇಳಿದರೆ ನಾನೇ 500 ರೂಪಾಯಿ ಕೊಟ್ಟು ತಿನ್ಕೊಂಡಿರೋ ಹೋಗ್ರಮ್ಮ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟೇ ಬಾಡಿಗೆ ತೊಗೊಂಡು ನಾನು ನೆಮ್ಮದಿಯಾಗಿದ್ದೆ. ನಾನು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ. ನಾನು ನಿನ್ನೆ ನನಗೆ ಯಾರೋ ರಿಪೋರ್ಟ್ರು ಫೋನ್ ಮಾಡಿದ್ರು, ಇಲ್ಲಿ ಮುನಿರೆಡ್ಡಿ ಗಾರ್ಡನಲ್ಲಿ ಇದ್ದೀನಿ, ಹೌಸ್ ನಂಬರ್ 35. ಹೌಸ್ ನಂಬರ್ 35ಅಲ್ಲಿ 80 ಜನ ಇದ್ದಾರೆ, 80 ವೋಟರ್ ID ಐತಿ ಅಂತ. ಆಮೇಲೆ ಇಲ್ಲ ಸ್ವಾಮಿ ಇಲ್ಲ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನಾನು ಹೇಳಿದೆ. ಆಮೇಲೆ ಹೇಳಿದ್ರು ಇಲ್ಲ 80 ಜನ ಇಡೀ 35 ಮನೆಯಲ್ಲಿ 80 ಜನ ಇಲ್ಲ. ಈಗ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದಂತೆ ಇದೇ ಹೌಸ್ ನಂಬರ್ 35ಅನ್ನ ಮುಖ್ಯವಾಗಿ ಅವರ ಸುದ್ದಿಗೋಷ್ಠಿಯಲ್ಲೂ ಕೂಡ 35 ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಸರ್ ಈ ಫೋಟೋದಲ್ಲಿ ನೋಡ್ತಾ ಇದೀವಲ್ಲ, ರಾಹುಲ್ ಗಾಂಧಿ ಅವರು ಈ ಫೋಟೋದಲ್ಲಿರುವಂತಹ ವ್ಯಕ್ತಿಗಳೇ ಈ ಒಂದು ಮನೆಯಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಲಿಸ್ಟಲ್ಲಿ ಇರುವಂಥವ್ರು ಈ ಮನೇಲಿ ಇದ್ದಾರೆ? ಇಲ್ಲ, ಯಾರೂ ಇಲ್ಲ. ಫ್ರಾಂಕ್, ಅದೆಲ್ಲ ಫ್ರಾಂಕ್. ಅಲ್ಲ ಸರ್, ಈ ಮನೆಯದು ಫೋಟೋ ತೋರಿಸಿದ್ದಾರೆ, ಈ ಮನೆ ಅಡ್ರೆಸ್ ಇರುವಂತಹ ವೋಟರ್ IDಗಳಿದ್ದಾವೆ, ಅದೆಲ್ಲದ್ರ ಬಗ್ಗೆ ನೀವು ತೋರಿಸ್ತಾ ಇರೋದು ಮನೆ ಫೋಟೋ ನೀವು ತೋರಿಸ್ತಾ ಇರೋದು. ಅವ್ರು ಯಾರು ತೋರಿಸ್ತಾ ಇಲ್ಲ. ಇಲ್ಲಿ ಲಾಸ್ಟ್ ಟೈಮ್ ಇದ್ದಿದ್ದು ಇಬ್ಬರು ಬ್ಯಾಚುಲರ್ಸ್. ಅದ್ರಕ್ಕೆ ಮೊದಲು ಇದ್ದಿದ್ದು ಒಂದು ಫ್ಯಾಮಿಲಿ, ಗಂಡ ಹೆಂಡ್ತಿ. ಅವ್ರೇನು ಮಕ್ಕಳು ಏನೋ ಅಸ್ಸಾಂ ಕಡೆಯಿಂದ ಬಂದಾಗ ಮಕ್ಕಳು ಸಾಕಾಗಿಲ್ಲ, ಆಗಲ್ಲ. ಗಂಡ ಹೆಂಡ್ತಿ ಇರ್ತಾಯಿದ್ರು. ಅಷ್ಟು ಇರ್ತಾಯಿದ್ರು. 1 ತಿಂಗಳು 6 ತಿಂಗಳು 7 ತಿಂಗಳು 1 ವರ್ಷ 2 ವರ್ಷ ಇರೋರು ಇದ್ದಾರೆ, 3 ವರ್ಷನೂ ಇದ್ದಾರೆ. ಯಾವತ್ತೂ ನಾನು ಓಟ್ ಹಾಕುವಂತ ನಾನು ಯಾರಿಗೂ ಹೇಳ್ದವನು ಅಲ್ಲ. ಅವ್ರು ಯಾರು ಈ ಅಂಕಲ್ ಯಾರಿಗೂ ಹೋಗಿ ಓಟ್ ಹಾಕ್ಬೇಕಂತ ಅವರು ಕೇಳಿದವ್ರು. ವೋಟರ್ ID ಇತ್ತಾ? ನನಗೆ ಗೊತ್ತಿಲ್ಲ, ಯಾರು ನಾನು ಕೇಳಲಿಲ್ಲ, ನಾನು ಯಾರಿಗೂ ಹೇಳಲಿಲ್ಲ. ಇಲ್ಲ ಅವರು ವೋಟರ್ ID ಇದ್ದರೆ ನಾನು ಬಂದು ಕೇಳ್ತಾಯಿದ್ರು, ಯಾರಿಗೂ ಓಟ್ ಹಾಕಬೇಕು, ಏನಾದರೂ ಕೊಡ್ತಾರೆ ನಾವು ಓನರು ಅಂತ. ಯಾರು ನಾನು ಏನು ಕೇಳ್ತಾ ಇಲ್ಲ, ನಾನು ಯಾರಿಗೂ ಏನು ಕೊಟ್ಟು ಓಟ್ ಹಾಕೋ. ಹಾಗಿದ್ರೆ ಹೇಗೆ ನಿಮ್ಮ ಮನೆ ಅಡ್ರೆಸ್ ಇಟ್ಕೊಂಡು ವೋಟರ್ IDಗಳನ್ನು ಕ್ರಿಯೇಟ್ ಮಾಡೋದು? ಸುಳ್ಳವೆಲ್ಲ. ಯಾವ ಸುಳ್ಳು? ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಿರೋ ಸುಳ್ಳ? ನಾನು ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇರೋ ಸುಳ್ಳು ಅಂತ ನಾನು ಹೇಳಲ್ಲ. ನೀವು ಹೇಳ್ತಾ ಇರೋ ನಾನು ಸುಳ್ಳು ಅಂತ ನಾನು ಹೇಳಲ್ಲ. ನಾನು ಈ ಮಾತು ಬಂದಿರೋ ಸುಳ್ಳು. ಅಲ್ಲ, ಮತ್ತೆ ನೀವು BJP ವರ್ಕರು, ನೀವೇ ಇದನ್ನು ಕ್ರಿಯೇಟ್ ಮಾಡಿಸಿದ್ರಂತ ಆರೋಪ ಕೂಡ ಇದೆ. ಇಲ್ಲ, ನಾನು BJP ವರ್ಕರು ಇಲ್ಲ, ಯಾವುದೂ ಇಲ್ಲ. ಎಲೆಕ್ಷನ್ ಬಂತು, ಓಟ್ ಹಾಕ್ತೀನಿ, ಮನೆಯಲ್ಲಿರ್ತೀನಿ. ನಮ್ಮ ಮನೇಲಿ ನಮ್ಮ ಮಗನಿಗೆ ಹೇಳಲ್ಲ ಓಟ್ ಹಾಕು ಅಂತ. ಏನೋ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಹೇಳಲ್ಲ ಓಟ್ ಹಾಕು ಅಂತ. ಈಗ ಸ್ವತಃ ಈಗ ಆರೋಪ ಮಾಡಿದಾರಲ್ಲ ಸರ್, ಈ ಮುಂದೆ ನೀವೇನು ಕಂಪ್ಲೇಂಟ್ ಕೊಡ್ತೀರಾ? ಯಾಕಂದರೆ ನಿಮ್ಮ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರ ಬಂದಿರೋ ಕಾರಣ ಅಲ್ಲ. 67 ವರ್ಷ ನಾನು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ನು, ಕೋರ್ಟು, ನಮ್ಮ ಕೈಲಾಗುತ್ತಾ? ನನಗೆ ಆರೋಗ್ಯ ಸರಿ ಇಲ್ಲ, ಕಾಲ ಆಪ್ರೇಷನ್ ಆಗಿದೆ, ಬ್ಯಾಕ್ ಬೋನ್ ಆಪ್ರೇಷನ್ ಮಾಡಿದ್ದಾರೆ. ಬ್ಯಾಕ್ ಬೋನ್ ಪೇಯ್ನ್ ಇತ್ತು, ಬ್ಯಾಕ್ ಬೋನ್ ಆಪ್ರೇಷನ್ ಆಗಿದೆ. ಕಾಲು ರಾಡಿದೆ, ಇವಾಗಲೂ ಇದೆ ರಾಡು. ನನಗೆ ವಯಸ್ಸಿಲ್ಲ, ನಾನು ಓಡಾಡಿ ನಾನು ಕೋರ್ಟು ಸ್ಟೇಷನ್ನು, ನಮಗೆ ಅವೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಏನೇ ಆರೋಪ ಮಾಡಲಿ, ರೆಡ್ ಹ್ಯಾಂಡಾಗಿ ಬಂದು ಹಿಡ್ಕೊಳ್ಳಿ,
ಮಾತಾಡೋಣ. ಎಸ್, ಈಗ ಜಯರಾಮ್ ರೆಡ್ಡಿ ಅವರ ಪ್ರಕಾರ ಈ ಒಂದು ಹೌಸ್ ನಂಬರ್ 35ರಲ್ಲಿ 80 ಜನ ಇದ್ದಾರೆ ಅಂತ ಹೇಳಿದರು. 10 ಅಡಿ ಉದ್ದ, 15 ಅಡಿ ಅಗಲ ಇರುವಂತಹ ಈ ಮನೆಯಲ್ಲಿ 80 ಜನ ವಾಸವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇದೀಗ ರಾಹುಲ್ ಗಾಂಧಿ ಅವರು ಒಂದು ಆರೋಪ ಮಾಡಿದರು. ಆರೋಪ ಮಾಡಿರುವಂತಹ ಮನೆಯ ಒಳಭಾಗದಲ್ಲಿದ್ದೀವಿ. ಈ ಮನೆಯಲ್ಲೂ ಕೂಡ ಗಂಡ, ಹೆಂಡತಿ ಮತ್ತು ಒಬ್ಬರು ಮಗು ಇದ್ದಾರೆ. ಸೊ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಆಪ್ ಕहाँ से हो सर? मैं वेस्ट बंगाल से हूँ। आपके पास वोटर आईडी है कर्नाटक का? नहीं, मैं तो वेस्ट बंगाल में हूँ। मेरा वोटर आईडी भी उधर ही है, वेस्ट बंगाल से ही है। कब से हो आप इस घर में? मैं कब इधर 30 या 40 डेज हुआ, 30 से 40 डेज हुआ। इतना ही? हाँ। इससे पहले कौन था, पता आपको? नहीं, वो तो पता नहीं। जब मैं आया इधर पूरा घर खाली था, तो सर से बात करके मैं फूड डिलीवरी करता हूँ जोमेटो में? स्विगी में। अच्छा, आपके पास वोटर आईडी है? हाँ है, वो निकलना कहाँ पड़ेगा। का है? कहाँ का है? वेस्ट बंगाल का है। कर्नाटक का नहीं? नहीं। हाँ, हाँ। तो इस घर में 80 लोग रह सकते हैं क्या? वही तो बात, इसमें 2-3 आदमी से ज़्यादा नहीं रह सकते, और दो आदमी रहने से 7,000 रेंट देना पड़ता है। अगर तीन हो जाएगा तो 9,000 देना पड़ेगा, और हम 3 रहते हैं, छोटा बच्चा, इसलिए 7,000 में हमारा रेंट। आप सुने हो जो राहुल गांधी जी ने अभी एक जो आरोप लगाया कि यहाँ पे 80 लोग है इधर? वो तो कल आया था, तो मीडिया वालों ने उधर से पता चला मुझे। आपको लगता है इधर है? कैसे रहेगा इधर? और इधर जो हमारा जैसा जो लोग काम करता है, वो 2-4 महीना 6 महीना इधर रहता है, फिर अलग जगह शिफ्ट हो जाता है। ऐसा कोई सिक्योरिटी गार्ड, फूड डिलीवरी ऐसा काम ही करता है इधर जो रहता है। ಸೊ ಈ ಮನೆಯಲ್ಲಿರುವಂತಹ ಈ ಒಂದು ಈಗ ಬಾಡಿಗೆದಾರ ಹೇಳೋ ಹಾಗೆ ಈ ಮನೆಯಲ್ಲಿ 3-4 ಜನ ಇರೋಕ್ಕೆ ಸಾಧ್ಯ, 80 ಜನ ಇರೋಕ್ಕೆ ಹೇಗೆ ಸಾಧ್ಯ? ನಮಗೆ ಈ ಬಗ್ಗೆ ಮಾಹಿತಿ ಇಲ್ಲ, ನಾನು ಬೇರೆ ರಾಜ್ಯದವನು, ನನ್ನ ಹತ್ರ ಯಾವುದೇ ರೀತಿಯ ವೋಟರ್ ಐ ಡಿ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಇದು ಈಗ ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪದಲ್ಲಿ ಮೊದಲೇ ಮಾದರಿಯ ಒಂದು ಆರೋಪ. ಅಂದರೆ ಒಂದೇ ಅಡ್ರೆಸ್ಸಲ್ಲಿ 80ರಿಂದ 70 ಜನ ಇರುವಂತಹ ಒಂದು ಪ್ರದೇಶ ಅಂತೇಳಿ ಹೇಳಿದರು. ಈಗ ಆ ಅಡ್ರೆಸ್ ಕೂಡ ಸುಳ್ಳು ಅನ್ನೋದು ಇಲ್ಲಿರುವಂತಹ ನಿವಾಸಿಗಳ ಒಂದು ವಾದ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಮತಗಳ್ತನ ಆಗಿದೆ. ಜೊತೆಗೆ ಒಂದೇ ಒಂದು ವಿಳಾಸದಲ್ಲಿ 80 ಜನ ಫೇಕ್ ಐ ಡಿ ಕಾರ್ಡನ್ನು ಮಾಡಿಕೊಂಡು ಮತದಾನ ಮಾಡಿದರ ಗಂಭೀರ ಆರೋಪನ ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿರುವಂಥದ್ದು. ರಾಹುಲ್ ಗಾಂಧಿ ಅವರು ಮಾಡುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಹುಲ್ ಗಾಂಧಿ ಅವರು ಏನು ಒಂದು ಚಿಕ್ಕದಂತಹ ಮನೆಯಲ್ಲಿ 80 ಜನ ಮತದಾರರಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಆರೋಪ ಮಾಡಿದ್ರು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ಅದೇ ಒಂದು ಏರಿಯಾದಲ್ಲಿದ್ದೀವಿ. ಸದ್ಯಕ್ಕೆ ಮಾರತ್ಹಳ್ಳಿ ಅಂದರೆ ಮಹದೇವಪುರ ಲೋಕಸಭಾ ಕ್ಷೇತ್ರದ ಮಾರತ್ಹಳ್ಳಿಯ ಈ ಒಂದು ಏನು ಮುನಿರೆಡ್ಡಿ ಗಾರ್ಡನಲ್ಲಿ ಇದ್ದೀವಿ. ಈ ಮುನಿರೆಡ್ಡಿ ಗಾರ್ಡನ್ನ ಮನೆ ನಂಬರ್ 35 ಅಂದರೆ ಬೂತ್ ನಂಬರ್ 470 ಹೌಸ್ ನಂಬರ್ 35ರ ಈ ಒಂದು 10 ಅಡಿ ಅಗಲ 15 ಅಡಿ ಉದ್ದದ ಒಂದು ಮನೆ. ಈ ಒಂದು ಮನೆಯಲ್ಲೇ ಒಟ್ಟು 80 ಜನ ಮತದಾರರು ಇದ್ದಾರೆ ಅಂತ ಹೇಳಿಬಿಟ್ಟು ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ಪುರಾವೆ ಸಮೇತ ಒಂದು ಆರೋಪನ ಮಾಡಿದ್ರು. ಆದರೆ ಇವತ್ತು ಈ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಸ್ವತಃ ಹೇಳೋದಕ್ಕೆ ಈ ಮನೆಯ ಮಾಲೀಕರಾದಂತಹ ಜಯರಾಮ್ ರೆಡ್ಡಿ ಅವರಿದ್ದಾರೆ. ಜಯರಾಮ್ ರೆಡ್ಡಿ ಅವರೇ, ರಾಹುಲ್ ಗಾಂಧಿ ಅವರ ಒಂದು ಆರೋಪ ನಾವು ನೋಡಿದ್ದೀರಾ? ನಾವು ಟಿ ವಿನಲ್ಲಿ ನೋಡ್ತಾನೆ ಇದ್ದೀನಿ ಸರ್. ಓಕೆ. ಟಿ ವಿನಲ್ಲಿ ನೋಡ್ತಾ ಇದ್ದೀನಿ, ಟಿ ವಿನಲ್ಲಿ ನ್ಯೂಸ್ ಕೇಳ್ತಾನೆ ಇದ್ದೀನಿ. 80 ಜನ ಇದ್ದಾರೆ, 80 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 80 ಜನ ಎಲ್ಲಿದ್ದಾರೆ ಕೇಳಿ, 15 ಅಡಿ ಇರೋದು ನೋಡಿ. ಇವ್ರಿಗೆ ಬಾಡಿಗೆ ಕೊಟ್ಟಿರೋದು ಗಂಡ ಹೆಂಡತಿ ಒಂದು ಮಗು ಐತೆ. ಇಷ್ಟು ಜನ ಇದ್ದಾರೆ. 80 ಜನನ ಎಲ್ಲಿ ತಗೊಂಬಂದು ನಾನು ಮಲಗಿಸ್ಲಿ ಇಲ್ಲಿ ಹೇಳಿ? ಇದೆಲ್ಲ ಸುಳ್ಳು. 80 ಜನ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಮನೆ ಅಡ್ರೆಸ್ ಇರುವಂತಹ ಒಟ್ಟು 80 ಜನ ವೋಟರ್ ಐ ಡಿ ಇಟ್ಕೊಂಡವರು ಮತದಾನ ಮಾಡಿದ್ದಾರೆ ಅಂತೇಳಿ ಆರೋಪ. ಇಲ್ಲ ಒರಿಸ್ಸಾದವರು, ಬಿಹಾರ್ ಅವರು, ಏನೋ ವೆಸ್ಟ್ ಬೆಂಗಾಲ್ ಅವರು, ಅಸ್ಸಾಂ ಅವರು, ಇವರೇ ಇದು. ಬಿಹಾರ್ ಅವರಿಲ್ಲ, ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಅವರೇ ಇಲ್ಲಿ ಇದ್ದಿದ್ದು. ಎಲ್ಲ ಗಾರ್ಮೆಂಟ್ಸಿಗೆ ಕೆಲಸಕ್ಕೆ ಹೋಗೋದು, ಇಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಕಂಪ್ನಿಗೆ ಈ ಕೆಲಸಕ್ಕೆ ಹೋಗ್ತಾ ಇದ್ದರು. ಕೊರೋನಾ ಬಂದಾಗ ಎಲ್ಲ ಖಾಲಿ ಮಾಡ್ಕೊಂಡೋದ್ರು. ಇಡೀ 35 ಮನೇಲಿ ಒಂದು ಮನೇನೂ ಇರಲಿಲ್ಲ, ಎಲ್ಲ ಖಾಲಿ. ಏನೋ 1-2 ಮನೇಲಿ ಇದ್ದಿದ್ದು. ಏನೋ ಮಂತ್ ಎಂಡ್ ಆಯಿತು ಅಂದರೆ ಅಂಕಲ್ ಖರ್ಚಿಗೆ ಕಾಸಿಲ್ಲ ಅಂತ ಕೇಳಿದ್ರೆ ನಾನೇ 500 ರೂಪಾಯಿ ಕೊಟ್ಟು ತಿನ್ಕೊಂಡಿರೋ ಹೋಗ್ರಮ್ಮ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟೇ ಬಾಡಿಗೆ ತೊಗೊಂಡು ನಾನು ನೆಮ್ಮದಿಯಾಗಿದ್ದೆ. ನಾನು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ. ನಾನು ನಿನ್ನೆ ನನಗೆ ಯಾರೋ ರಿಪೋರ್ಟ್ರು ಫೋನ್ ಮಾಡಿದ್ರು, ಇಲ್ಲಿ ಮುನಿರೆಡ್ಡಿ ಗಾರ್ಡನಲ್ಲಿ ಇದ್ದೀನಿ, ಹೌಸ್ ನಂಬರ್ 35. ಹೌಸ್ ನಂಬರ್ 35ಅಲ್ಲಿ 80 ಜನ ಇದ್ದಾರೆ, 80 ವೋಟ್ರ್ ಐ ಡಿ ಐತಿ ಅಂತ. ಆಮೇಲೆ ಇಲ್ಲ ಸ್ವಾಮಿ ಇಲ್ಲ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನಾನು ಹೇಳಿದೆ. ಆಮೇಲೆ ಹೇಳಿದ್ರು ಇಲ್ಲ 80 ಜನ ಇಡೀ 35 ಮನೆಯಲ್ಲಿ 80 ಜನ ಇಲ್ಲ. ಈಗ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದಂತೆ ಇದೇ ಹೌಸ್ ನಂಬರ್ 35 ಮುಖ್ಯವಾಗಿ ಅವರ ಸುದ್ದಿಗೋಷ್ಠಿಯಲ್ಲೂ ಕೂಡ 35 ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಸರ್ ಈ ಫೋಟೋದಲ್ಲಿ ನೋಡ್ತಾ ಇದೀವಲ್ಲ, ರಾಹುಲ್ ಗಾಂಧಿ ಅವರು ಈ ಫೋಟೋದಲ್ಲಿರುವಂತಹ ವ್ಯಕ್ತಿಗಳೇ ಈ ಒಂದು ಮನೆಯಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಲಿಸ್ಟಲ್ಲಿ ಇರುವಂಥವ್ರು ಈ ಮನೇಲಿ ಇದ್ದಾರೆ? ಇಲ್ಲ, ಯಾರೂ ಇಲ್ಲ. ಫ್ರಾಂಕ್, ಅದೆಲ್ಲ ಫ್ರಾಂಕ್. ಅಲ್ಲ
ಸರ್ ಈ ಮನೆಯದು ಫೋಟೋ ತೋರಿಸಿದ್ದಾರೆ, ಈ ಮನೆ ಅಡ್ರೆಸ್ ಇರುವಂತಹ ವೋಟರ್ ಐಡಿಗಳಿದಾವೆ, ಅದೆಲ್ಲದ್ರ ಬಗ್ಗೆ ಇಲ್ಲ, ನೀವು ತೋರಿಸ್ತಾ ಇರೋದು ಫೋನು ಮನೆ ಫೋಟೋ ನೀವು ತೋರಿಸ್ತಾ ಇರೋದು, ಅವ್ರು ಯಾರು ತೋರಿಸ್ತಾ ಇಲ್ಲ. ಇಲ್ಲಿ ಲಾಸ್ಟ್ ಟೈಮ್ ಇದ್ದಿದ್ದು ಇದು ಇಬ್ಬರು ಬ್ಯಾಚುಲರ್ಸು, ಅದ್ರಿಗೆ ಮೊದಲು ಇದ್ದಿದ್ದು ಈ ಒಂದು ಫ್ಯಾಮಿಲಿ ಗಂಡ ಹೆಂಡ್ತಿ. ಅವ್ರೇನು ಮಕ್ಕಳು ಗಿಕ್ಳು ಏನೋ ಅಸ್ಸಾಂ ಕಡೆಯಿಂದ ಬಂದಾಗ ಮಕ್ಕಳನ್ನ ಸಾಕಾಗಿಲ್ಲ ಆಗಲ್ಲ, ಗಂಡ ಹೆಂಡ್ತಿ ಇರ್ತಾಯಿದ್ರು. ಇರೋಷ್ಟು ದಿವಸ ಇದ್ದು 1 ತಿಂಗಳು 6 ತಿಂಗಳು 7 ತಿಂಗಳು 1 ವರ್ಷ 2 ವರ್ಷ ಇರೋರು ಇದ್ದಾರೆ, 3 ವರ್ಷನೂ ಇದ್ದಾರೆ. ಯಾವತ್ತೂ ನಾನು ಓಟ್ ಹಾಕುವಂತ ನಾನು ಯಾರಿಗೂ ಹೇಳ್ದವನು ಅಲ್ಲ. ಅವ್ರು ಯಾರು ಈ ಅಂಕಲ್ ಯಾರಿಗೂ ಹೋಗಿ ಓಟ್ ಹಾಕ್ಬೇಕಂತ ಅವರು ಕೇಳಿದವ್ರು. ಅವ್ರ ಹತ್ರ ವೋಟರ್ ಐಡಿ ಇತ್ತಾ? ನನಗೆ ಗೊತ್ತಿಲ್ಲ, ಯಾವನು ನಾನು ಕೇಳಲಿಲ್ಲ, ನಾನು ಯಾರಿಗೂ ಹೇಳಲಿಲ್ಲ. ವೋಟರ್ ಐಡಿನ ಚೆಕ್ ಮಾಡಿದ್ರೆ ಇಲ್ಲ ಅವರು ವೋಟರ್ ಐಡಿ ಇದ್ದರೆ ನಾನು ಬಂದು ಕೇಳ್ತಾಯಿದ್ರು, ಯಾರಿಗೆ ಓಟ್ ಹಾಕಬೇಕು, ಏನಾದರೂ ಕೊಡ್ತಾರೇನೋ ಓನರು ಅಂತ. ಯಾರು ನಾನು ಏನು ಕೇಳ್ತಾ ಇಲ್ಲ, ನಾನು ಯಾರಿಗೂ ಏನು ಕೊಟ್ಟು ಓಟ್ ಹಾಕೋ. ಹಾಗಿದ್ರೆ ಹೇಗೆ ನಿಮ್ಮ ಮನೆ ಅಡ್ರೆಸ್ ಇಟ್ಕೊಂಡು ವೋಟರ್ ಐಡಿಗಳನ್ನು ಕ್ರಿಯೇಟ್ ಮಾಡೋದು? ಸುಳ್ಳವೆಲ್ಲ. ಯಾವ ಸುಳ್ಳು? ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಿರೋ ಸುಳ್ಳ? ನಾನು ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇರೋ ಸುಳ್ಳು ಅಂತ ನಾನು ಹೇಳಲ್ಲ, ನೀವು ಹೇಳ್ತಾ ಇರೋ ನಾನು ಸುಳ್ಳು ಅಂತ ನಾನು ಹೇಳಲ್ಲ. ಅಂದರೆ ಈ ಮಾತು ಬಂದಿರೋ ಸುಳ್ಳು. ಹಾಂ, ಅಲ್ಲ ಮತ್ತೆ ನೀವು ಬಿಜೆಪಿ ವರ್ಕರು, ನೀವೇ ಇದನ್ನು ಕ್ರಿಯೇಟ್ ಮಾಡಿಸಿದ್ರಂತ ಆರೋಪ ಕೂಡ ಇದೆ ಸರ್. ಇಲ್ಲ, ನಾನು BJP ವರ್ಕರು ಇಲ್ಲ, ಯಾವುದೂ ಇಲ್ಲ. ಎಲೆಕ್ಷನ್ ಬಂತು ಓಟ್ ಹಾಕ್ತೀನಿ, ಮನೆಯಲ್ಲಿ ಇರ್ತೀನಿ. ನಾನು ನಮ್ಮ ಮನೇಲಿ ನಮ್ಮ ಮಗನಿಗೆ ಹೇಳಲ್ಲ ಓಟ್ ಹಾಕು ಅಂತ. ಏನೋ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಹೇಳಲ್ಲ ಓಟ್ ಹಾಕು ಅಂತ. ಹಾಗಿದ್ರೆ ಈಗ ಸ್ವತಃ ಈಗ ಆರೋಪ ಮಾಡಿದಾರಲ್ಲ ಸರ್, ಈ ಮುಂದೆ ನೀವೇನು ಕಂಪ್ಲೇಂಟ್ ಕೊಡ್ತೀರಾ? ಯಾಕಂದ್ರೆ ನಿಮ್ಮ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರ ಬಂದಿರೋ ಕಾರಣಕ್ಕಾಗಿ. ಅಲ್ಲ, 67 ವರ್ಷ ನಾನು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ನು ಕೋರ್ಟು ನಮ್ಮ ಕೈಲಾಗುತ್ತಾ? ನನಗೆ ಆರೋಗ್ಯ ಸರಿ ಇಲ್ಲ, ಕಾಲ ಆಪ್ರೇಷನ್ ಆಗಿದೆ, ಬ್ಯಾಕ್ ಬೋನ್ ಆಪ್ರೇಷನ್ ಮಾಡಿದ್ದಾರೆ. ಬ್ಯಾಕ್ ಬೋನ್ ಪೇಯ್ನ್ ಇತ್ತು, ಬ್ಯಾಕ್ ಬೋನ್ ಆಪ್ರೇಷನ್ ಆಗಿದೆ. ಕಾಲು ರಾಡಿದೆ, ಇವಾಗಲೂ ಇದೆ ರಾಡು. ನನಗೆ ವಯಸ್ಸಿಲ್ಲ, ನಾನು ಓಡಾಡಿ ನಾನು ಕೋರ್ಟು ಸ್ಟೇಷನ್ನು, ನಮಗೆ ಅವೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಏನೇ ಆರೋಪ ಮಾಡಲಿ, ರೆಡ್ ಹ್ಯಾಂಡಾಗಿ ಬಂದು ಹಿಡ್ಕೊಳ್ಳಿ, ಮಾತಾಡೋಣ. ಎಸ್, ಈಗ ಜಯರಾಮ್ ರೆಡ್ಡಿ ಅವರ ಪ್ರಕಾರ ಈ ಒಂದು ಹೌಸ್ ನಂಬರ್ 35ರಲ್ಲಿ 80 ಜನ ಇದ್ದಾರೆ ಅಂತ ಹೇಳಿದರು. 10 ಅಡಿ ಉದ್ದ 15 ಅಡಿ ಅಗಲ ಇರುವಂತಹ ಈ ಮನೆಯಲ್ಲಿ 80 ಜನ ವಾಸವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇದೀಗ ರಾಹುಲ್ ಗಾಂಧಿ ಅವರು ಒಂದು ಆರೋಪ ಮಾಡಿದರು. ಆರೋಪ ಮಾಡಿರುವಂತಹ ಮನೆಯ ಒಳಭಾಗದಲ್ಲಿದ್ದೀವಿ. ಈ ಮನೆಯಲ್ಲೂ ಕೂಡ ಗಂಡ ಹೆಂಡತಿ ಮತ್ತು ಒಬ್ಬರು ಮಗು ಇದ್ದಾರೆ. ಸೊ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಆಪ್ ಕहाँ से हो सर? मैं वेस्ट बंगाल से हूँ। आपके पास वोटर आईडी है कर्नाटक का? नहीं, मैं तो वेस्ट बंगाल में हूँ। मेरा वोटर आईडी भी उधर ही है, वेस्ट बंगाल से ही है। कब से हो आप इधर इस घर में? इधर 30 या 40 डेज हुआ, 30 से 40 डेज हुआ। इतना ही? हाँ, इससे पहले कौन था पता आपको? नहीं, वो तो पता नहीं। जब मैं आया इधर पूरा घर खाली था, तो सर से बात करके मैं फूड डिलीवरी करता हूँ स्विगी में। आपके पास वोटर आईडी है? हाँ है, वो निकलना कहाँ पड़ेगा। का है? कहाँ का है? वेस्ट बंगाल का है। कर्नाटक का नहीं? नहीं, तो इस घर में 80 लोग रह सकते हैं क्या? वही तो बात, इसमें 2-3 आदमी से ज़्यादा नहीं रह सकते, और दो आदमी रहने से 7,000 रेंट देना पड़ता है। अगर तीन हो जाएगा तो 9,000 देना पड़ेगा, और हम 3 रहते हैं, छोटा बच्चा, इसलिए 7,000 में हमारा रेंट। आप सुने हो जो राहुल गांधी जी ने अभी एक जो आरोप लगाया कि यहाँ पे 80 लोग है इधर? वो तो कल आया था, तो मीडिया वालों ने उधर से पता चला मुझे। आपको लगता है इधर है? कैसे रहेगा इधर? और इधर जो हमारा जैसा जो लोग काम करता है, वो 2-4 महीना 6 महीना इधर रहता है, फिर अलग जगह शिफ्ट हो जाता है। ऐसा कोई सिक्योरिटी गार्ड, फूड डिलीवरी ऐसा काम ही करता है इधर जो रहता है। ಸೊ ಈ ಮನೆಯಲ್ಲಿರುವಂತಹ ಈ ಒಂದು ಈಗ ಬಾಡಿಗೆದಾರ ಹೇಳೋ ಹಾಗೆ ಈ ಮನೆಯಲ್ಲಿ 3-4 ಜನ ಇರೋಕ್ಕೆ ಸಾಧ್ಯ, 80 ಜನ ಇರೋಕ್ಕೆ ಹೇಗೆ ಸಾಧ್ಯ? ನಮಗೆ ಈ ಬಗ್ಗೆ ಮಾಹಿತಿ ಇಲ್ಲ, ನಾನು ಬೇರೆ ರಾಜ್ಯದವನು, ನನ್ನ ಹತ್ರ ಯಾವುದೇ ರೀತಿಯ ವೋಟರ್ ಐ ಡಿ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಇದು ಈಗ ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪದಲ್ಲಿ ಮೊದಲೇ ಮಾದರಿಯ ಒಂದು ಆರೋಪ. ಅಂದರೆ ಒಂದೇ ಅಡ್ರೆಸ್ಸಲ್ಲಿ 80ರಿಂದ 60 ಜನ ಇರುವಂತಹ ಒಂದು ಪ್ರದೇಶ ಅಂತೇಳಿ ಹೇಳಿದರು. ಈಗ ಆ ಅಡ್ರೆಸ್ ಕೂಡ ಸುಳ್ಳು ಅನ್ನೋದು ಇಲ್ಲಿರುವಂತಹ ನಿವಾಸಿಗಳ ಒಂದು ವಾದ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.